ತೋರಿದ್ದಾರೆ ಮತ್ತು ಸುಧಾಕರ್ ಅವರು ಟಿಕೆಟ್ ಕೇಳ್ತಾ ಇದ್ದಾರೆ. ಸರ್, ನಾವು ನಮ್ಮ ನರೇಂದ್ರ ಮೋದಿ ಅವರು ಮೊನ್ನೆ ರಾಷ್ಟ್ರೀಯ ಪರಿಷತ್ನಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಭ್ಯರ್ಥಿಗಳ ಆಯ್ಕೆ ಅದನ್ನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮಗೆ ಎಲ್ಲ ಕಡೆ ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ಆಗಿದೆ. ದೇಶದ ಎಲ್ಲ 545 ಸ್ಥಾನಗಳಿಗೆ ಕೂಡ ನಾವು ಈಗಾಗಲೇ ತಾವರೆ ಅಂದರೆ ಕಮಲದ ಚಿಹ್ನೆಯನ್ನು ನಮ್ಮ ಅಭ್ಯರ್ಥಿಯಾಗಿ ನಾವು ನಿಶ್ಚಯ ಮಾಡಿ ಆಗಿದೆ. ಅಭ್ಯರ್ಥಿ ಯಾರು ಅಂತ ಹೇಳುವಂಥದ್ದು ಒಂದು ನಂಬಿಕೆ ವಾಸ್ತೆ ಮಾತ್ರ. ಆದರೆ ನಮ್ಮ ಹೋರಾಟ ಪಕ್ಷದ ವತಿಯಿಂದ ಹೋರಾಟ, ನಮ್ಮ ವ್ಯವಸ್ಥೆಗಳು ಪಕ್ಷದ ವತಿಯಿಂದ ವ್ಯವಸ್ಥೆಗಳು, ನಮ್ಮ ಗೆಲುವು ಪಕ್ಷಕ್ಕಾಗಿ ಗೆಲುವು, ದೇಶಕ್ಕಾಗಿ ಗೆಲುವು. ದೇಶ ಪ್ರಥಮ ಅಂತ ಹೇಳುವಂಥ ಕಾನ್ಸೆಪ್ಟ್ನಲ್ಲಿ ಹೋಗುವಂಥ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಸ್ವಾತಂತ್ರ್ಯ ಕಳೆದು 75 ವರ್ಷಗಳ ನಂತರ ಈ ದೇಶ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ. ಲೋಕಸಭೆ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ನಿಲ್ತೀರಾ ಸರ್? ಸರ್, ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. ಒಬ್ಬ ಕೇಂದ್ರದ ಮಂತ್ರಿಯಾಗಿ 7 ವರ್ಷ ಕ್ಯಾಬಿನೆಟ್ ಮಂತ್ರಿಯಾಗಿ ಮೋದಿಯವರ ಜೊತೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ತಲ್ಲಿ ಮಾಡಿದ್ದೀನಿ. ವಿರೋಧ ಪಕ್ಷದ ಉಪನಾಯಕನಾಗಿ ಕೆಳಗಿನ ಮನೆಯಲ್ಲಿ ಮಾಡಿದ್ದೀನಿ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲೇ ರಾಜ್ಯದಲ್ಲಿ ಎಲ್ಲರ ಜೊತೆ ಸೇರಿ ನಾವು ಅಧಿಕಾರಕ್ಕೆ ಬರುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀನಿ. ನಾನು ರಾಷ್ಟ್ರೀಯ ಉಪಾಧ್ಯಕ್ಷನಾಗಿದ್ದೆ. ನನಗಿಂತ ಇದಕ್ಕಿಂತ ಹೆಚ್ಚು ಅಪೇಕ್ಷೆ ಯಾರು ಮಾಡುವಂಥದ್ದು? ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವನಿಗೆ ಇಷ್ಟೆಲ್ಲ ಸಿಕ್ಕಿದ ಮೇಲೆ ಈಗ ನಾನೇನು ಪಕ್ಷಕ್ಕೆ ಕೊಡಬೇಕು ಅಂತ ಹೇಳುವಂಥದ್ದು ಮಾತ್ರ. ಇತ್ತೀಚಿನ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿ, ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನನಗೆ ಯಾರೂ ವಿರೋಧಿಗಳಿಲ್ಲ. ಕೇವಲ ನನ್ನ ಪಕ್ಷದವರಲ್ಲ, ನನ್ನ ವಿರೋಧಿಗಳು ಕಾಂಗ್ರೆಸ್ನವರು ಕೂಡ ಸದಾನಂದ ಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದು ಮಾಧ್ಯಮದಲ್ಲಿ ಕೂಡ ಬಂದದ್ದನ್ನು ನಾನು ಕಂಡಿದ್ದೇನೆ. ನನ್ನ ಪಕ್ಷದ ಕಾರ್ಯಕರ್ತರು ನೀವೇ ನಿಲ್ಲಬೇಕು ಅಂತ ಒತ್ತಡ ತಂದರೆ. ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ 2 ಉಪಮುಖ್ಯಮಂತ್ರಿಗಳು, ನನ್ನ ಮಂತ್ರಿಗಳು, ನನ್ನ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು ಬಂದು ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ಒತ್ತಡ ಮಾಡಿದ್ದಾರೆ. ನಾನು ಒಂದು ಮಾತು ಹೇಳಿದ್ದೇನೆ, ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ. ಪಕ್ಷಕ್ಕೆ ಇವತ್ತು ಸದಾನಂದ ಗೌಡರು ನಿಲ್ಲಲೇಬೇಕು. ಮೊನ್ನೆ ರಾಜ್ಯದಲ್ಲಿ ಆದಂಥ ಹಿನ್ನಡೆಯನ್ನು ಸರಿದೂಗಿಸುವಂಥ ಒಂದು ಚುನಾವಣಾ ಫಲಿತಾಂಶ ಈ ಸತಿ ಬರಬೇಕು. ಆದ ಕಾರಣ ನೀವು ಕೂಡ ಒಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಪಕ್ಷ ಏನು ಹೇಳ್ತದೆ ಅದನ್ನು ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.